ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅಷ್ಟೇ ಅಲ್ಲ, ತನ್ನದೇ ಆಪ್ತರಿಗೂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಕ್ಕೆ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಈಗ ಸ್ವತಃ ಸಿಎಂ ಅವರ ಪುತ್ರ ಈ ರೀತಿ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅನ್ನುವಂಥದ್ದು ಒಂದು. ಎರಡನೇದು, ಸಿದ್ದರಾಮಯ್ಯ ಆಪ್ತರು ಸತೀಶ್ ಜಾರಕಿಹೊಳಿ ಅವರನ್ನ ಬೆಂಬಲಿಸಿ ಈಗ ಏನು ಪ್ಲಾನ್ ಹೇಳಲಾಗ್ತಾ ಇದೆ, ಆ ಪ್ಲಾನ್ ಏನಾದರೂ ಸಕ್ಸಸ್ಫುಲ್ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದ್ರೆ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಹೊರಬಂದು ಬಿಜೆಪಿ ಸೇರ್ತಾರ ಡಿ.ಕೆ.ಶಿ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ಗೂ ಬೇಡ ಅನ್ನೋ ನಿರ್ಧಾರನ, ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಮೇಲೆ ಈಗ ಭಾರಿ ಕುತೂಹಲ ಮೂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈಗ ರಾಜ್ಯ ರಾಜಕಾರಣ ನವೆಂಬರ್ನಲ್ಲಿ ಅಂತೂ ಇಂತೂ ಒಂದು ಬಹುದೊಡ್ಡ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಸೊ ಸಿಎಂ ವರ್ಸಸ್ ಡಿಸಿಎಂ ನಲ್ಲಿ ಯಾರು ಗೆಲ್ತಾರೆ? ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಕನಸು ನನಸಾಗತ್ತಾ, ಅಥವಾ ಬಿಜೆಪಿಗೆ ಬಂದು ಒಂದು ದೊಡ್ಡ ಶಾಕ್ ಕೊಡ್ತಾರಾ ಕಾಂಗ್ರೆಸ್ಗೆ ಅನ್ನುವಂತ ಒಂದು ವಿಚಾರ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಏನ್ ನಡೆದಿದೆ, ಏನೆಲ್ಲ ಆಗ್ಬೋದು? ಅದ್ರ ಮಧ್ಯೆ ರಾಹುಲ್ ಗಾಂಧಿ ಕೂಡ ನವೆಂಬರ್ ಅಲ್ಲಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಶ್ರೀಲಕ್ಷ್ಮಿ, ನವೆಂಬರ್ ಕ್ರಾಂತಿಯ ಅಖಾಡ ಈಗ ಹಂತ ಹಂತವಾಗಿ ಸಿದ್ಧವಾಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಂತಹ ಹೊತ್ತಿನಲ್ಲಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಈ ಹಿಂದೆ ಸರ್ಕಾರ ರಚನೆಯಿಂದ ಹಿಡಿದು ಇಲ್ಲಿಯವರೆಗೂ ಆದಂತಹ ಎಡವಟ್ಟುಗಳ ಬಗ್ಗೆ ಒಂದಷ್ಟು ವಿಮರ್ಶೆಯನ್ನ ಮಾಡಿಕೊಂಡು ಈಗ ರಾಜಕೀಯ ಚದುರಂಗದಾಟವನ್ನ ಶುರು ಮಾಡಿರುವಂತದ್ದು. ಅತ್ತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಯಾರು ಕೂಡ ಈ ವಿಚಾರಗಳನ್ನ ಚರ್ಚೆ ಮಾಡಬಾರ್ದು ಅಂತ ಹೇಳಿದಾಗ್ಲೂ ಕೂಡ ಆಂತರಿಕವಾಗಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರುವಂತದ್ದು. ಒಂದು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬೋದು, ಒಂದಷ್ಟು ನಾಯಕರೆಲ್ಲರೂ ಕೂಡ ಒಂದು ಕಡೆಗೆ ಹೈಕಮಾಂಡ್ ವಿಶ್ವಾಸ ಗಳಿಸುವಂತ ಪ್ರಯತ್ನ, ಮತ್ತೊಂದು ಕಡೆಗೆ ಯಾರು ಕೂಡ ಬಹಿರಂಗವಾಗಿ ಮಾತನಾಡಿದ್ರೆ ಅವರಿಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ನಡುವೆ ಹೈಕಮಾಂಡ್ ಮನ ಗೆಲ್ಲುವಂಥದ್ದು ಬಹಳಷ್ಟು ಒಂದಷ್ಟು ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಹೇಳ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆಗೆ ಶಾಸಕರ ವಿಶ್ವಾಸ ಗಳಿಸುವಂತದ್ದು, ಸಚಿವರನ್ನು ವಿಶ್ವಾಸ ಗಳಿಸುವಂತದ್ದು, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮನವೊಲಿಕೆಯೂ ಕೂಡ ಸಾಕಷ್ಟು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರನ್ನ ಒಂದು ವಿಶ್ವಾಸಕ್ಕೆ ಪಡೆದು ನಾವು ನಾಯಕತ್ವ ಪಡೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಇದಕ್ಕೆ ಪೂರ್ವಕವಾಗಿ ಕಳೆದ ಕೆಲ ದಿನಗಳ ಹಿಂದೆ ಒಂದು ನಡೆದಂತ ಕಾರ್ಯಕ್ರಮದಲ್ಲಿ ನನಗೆ ಹಿಂದೆ ಡಿಸಿಎಂ ಆಫರ್ ಇದ್ರೂ ಕೂಡ ನಾನು ಹೋಗಿರ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳು ಅಂತ ಬಂದಾಗ ನಾನು ಶಿಸ್ತಿನ ಸಿಪಾಯಿ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕ್ರಾಂತಿಯ ಕಿಡಿಗಳೇನಿದಾವೆ ಅದಕ್ಕೆ ಪೂರಕ ಮತ್ತು ಸಾಧಕ ಬಾಧಕಗಳ ಚರ್ಚೆಗಳು ಎರಡೂ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ನವೆಂಬರ್ 19ಕ್ಕೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕರೆತರುವಂತ ಪ್ರಯತ್ನಗಳು ಕೂಡ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ವೇದಿಕೆಯಿಂದ ಈಗ ಸಿದ್ಧವಾಗ್ತಾ ಇರುವಂತದ್ದು. ಆದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಮಟ್ಟಿನ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳೀಗ ಮೂಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂತ ಡಿ.ಕೆ. ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅಷ್ಟೇ ಅಲ್ಲ, ತನ್ನದೇ ಆಪ್ತರಿಗೂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಕ್ಕೆ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಈಗ ಸ್ವತಃ ಸಿಎಂ ಅವರ ಪುತ್ರ ಈ ರೀತಿ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅನ್ನುವಂಥದ್ದು ಒಂದು. ಎರಡನೇದು, ಸಿದ್ದರಾಮಯ್ಯ ಆಪ್ತರು ಸತೀಶ್ ಜಾರಕಿಹೊಳಿ ಅವರನ್ನ ಬೆಂಬಲಿಸಿ ಈಗ ಏನು ಪ್ಲಾನ್ ಹೇಳಲಾಗ್ತಾ ಇದೆ, ಆ ಪ್ಲಾನ್ ಏನಾದರೂ ಸಕ್ಸಸ್ಫುಲ್ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದ್ರೆ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಹೊರಬಂದು ಬಿಜೆಪಿ ಸೇರ್ತಾರ ಡಿ.ಕೆ.ಶಿ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ಗೂ ಬೇಡ ಅನ್ನೋ ನಿರ್ಧಾರನ, ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಮೇಲೆ ಈಗ ಭಾರಿ ಕುತೂಹಲ ಮೂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈಗ
ರಾಜ್ಯ ರಾಜಕಾರಣ ನವೆಂಬರ್ನಲ್ಲಿ ಅಂತೂ ಇಂತೂ ಒಂದು ಬಹುದೊಡ್ಡ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಸೊ ಸಿಎಂ ವರ್ಸಸ್ ಡಿಸಿಎಂ ನಲ್ಲಿ ಯಾರು ಗೆಲ್ತಾರೆ? ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಕನಸು ನನಸಾಗತ್ತಾ ಅಥವಾ ಬಿಜೆಪಿಗೆ ಬಂದು ಒಂದು ದೊಡ್ಡ ಶಾಕ್ ಕೊಡ್ತಾರಾ ಕಾಂಗ್ರೆಸ್ಗೆ ಅನ್ನುವಂತ ಒಂದು ವಿಚಾರ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಏನ್ ನಡೆದಿದೆ, ಏನೆಲ್ಲ ಆಗ್ಬೋದು? ಅದ್ರ ಮಧ್ಯೆ ರಾಹುಲ್ ಗಾಂಧಿ ಕೂಡ ನವೆಂಬರ್ ಅಲ್ಲಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಶ್ರೀಲಕ್ಷ್ಮಿ, ನವೆಂಬರ್ ಕ್ರಾಂತಿಯ ಅಖಾಡ ಈಗ ಹಂತ ಹಂತವಾಗಿ ಸಿದ್ಧವಾಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಂತಹ ಹೊತ್ತಿನಲ್ಲಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಈ ಹಿಂದೆ ಸರ್ಕಾರ ರಚನೆಯಿಂದ ಹಿಡಿದು ಇಲ್ಲಿಯವರೆಗೂ ಆದಂತಹ ಎಡವಟ್ಟುಗಳ ಬಗ್ಗೆ ಒಂದಷ್ಟು ವಿಮರ್ಶೆಯನ್ನ ಮಾಡಿಕೊಂಡು ಈಗ ರಾಜಕೀಯ ಚದುರಂಗದಾಟವನ್ನ ಶುರು ಮಾಡಿರುವಂತದ್ದು. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಯಾರು ಕೂಡ ಈ ವಿಚಾರಗಳನ್ನ ಚರ್ಚೆ ಮಾಡಬಾರ್ದು ಅಂತ ಹೇಳಿದಾಗ್ಲೂ ಕೂಡ ಆಂತರಿಕವಾಗಿ ತಮ್ಮದೇ ಆದಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರುವಂತದ್ದು. ಒಂದು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬೋದು, ಒಂದಷ್ಟು ನಾಯಕರೆಲ್ಲರೂ ಕೂಡ ಒಂದು ಕಡೆಗೆ ಹೈಕಮಾಂಡ್ ವಿಶ್ವಾಸ ಗಳಿಸುವಂತ ಪ್ರಯತ್ನ, ಮತ್ತೊಂದು ಕಡೆಗೆ ಯಾರು ಕೂಡ ಬಹಿರಂಗವಾಗಿ ಮಾತನಾಡಿದ್ರೆ ಅವರಿಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ನಡುವೆ ಹೈಕಮಾಂಡ್ ಮನ ಗೆಲ್ಲುವಂತದ್ದು ಬಹಳಷ್ಟು ಒಂದಷ್ಟು ಇರುವಂತದ್ದು. ಯಾಕಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಹೇಳ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕಡೆಗೆ ಶಾಸಕರ ವಿಶ್ವಾಸ ಗಳಿಸುವಂತದ್ದು, ಸಚಿವರನ್ನು ವಿಶ್ವಾಸ ಗಳಿಸುವಂತದ್ದು, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮನವೊಲಿಕೆಯೂ ಕೂಡ ಸಾಕಷ್ಟು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರನ್ನ ಒಂದು ವಿಶ್ವಾಸಕ್ಕೆ ಪಡೆದು ನಾವು ನಾಯಕತ್ವ ಪಡೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇದಕ್ಕೆ ಪೂರ್ವಕವಾಗಿ ಕಳೆದ ಕೆಲ ದಿನಗಳ ಹಿಂದೆ ಒಂದು ನಡೆದಂತ ಕಾರ್ಯಕ್ರಮದಲ್ಲಿ ನನಗೆ ಹಿಂದೆ ಡಿಸಿಎಂ ಆಫರ್ ಇದ್ರೂ ಕೂಡ ನಾನು ಹೋಗಿರ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳು ಅಂತ ಬಂದಾಗ ನಾನು ಶಿಸ್ತಿನ ಸಿಪಾಯಿ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕ್ರಾಂತಿಯ ಕಿಡಿಗಳೇನಿದಾವೆ ಅದಕ್ಕೆ ಪೂರಕ ಮತ್ತು ಸಾಧಕ ಬಾಧಕಗಳ ಚರ್ಚೆಗಳು ಎರಡೂ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ನವೆಂಬರ್ 19ಕ್ಕೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕರೆತರುವಂತ ಪ್ರಯತ್ನಗಳು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ವೇದಿಕೆಯಿಂದ ಈಗ ಸಿದ್ಧವಾಗ್ತಾ ಇರುವಂತದ್ದು. ಆದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಮಟ್ಟಿನ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳೀಗ ಮೂಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸಿಎಂ ಬದಲಾವಣೆ ವಿಚಾರವಾಗಿ ಬಹಿರಂಗ ಚರ್ಚೆ ಬೇಡ ಅಂತ ಡಿಕೆ ಶಿವಕುಮಾರ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅಷ್ಟೇ ಅಲ್ಲ, ತನ್ನದೇ ಆಪ್ತರಿಗೂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಕ್ಕೆ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಈಗ ಸ್ವತಃ ಸಿಎಂ ಅವರ ಪುತ್ರ ಈ ರೀತಿ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಈಗ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅನ್ನುವಂಥದ್ದು ಒಂದು. ಎರಡನೇದು, ಸಿದ್ದರಾಮಯ್ಯ ಆಪ್ತರು ಸತೀಶ್ ಜಾರಕಿಹೊಳಿ ಅವರನ್ನ ಬೆಂಬಲಿಸಿ ಈಗ ಏನು ಪ್ಲಾನ್ ಹೇಳಲಾಗ್ತಾ ಇದೆ, ಆ ಪ್ಲಾನ್ ಏನಾದ್ರೂ ಸಕ್ಸಸ್ಫುಲ್ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗೋ ಸನ್ನಿವೇಶ ಬಂದ್ರೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಕಾಂಗ್ರೆಸ್ ತೊರೆದು ಹೊರಬಂದು ಬಿಜೆಪಿ ಸೇರ್ತಾರ ಡಿಕೆಶಿ? ನನಗೆ ಸಿಗದ ಸಿಎಂ ಸ್ಥಾನ ಸತೀಶ್ಗೂ ಬೇಡ ಅನ್ನೋ ನಿರ್ಧಾರನ, ಇಲ್ಲ ಹೈಕಮಾಂಡ್ ಬಾಗಿಲು ತಟ್ಟಿ ನ್ಯಾಯ ಕೇಳ್ತಾರ? ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಮೇಲೆ ಈಗ ಭಾರಿ ಕುತೂಹಲ ಮೂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಈಗ ರಾಜ್ಯ ರಾಜಕಾರಣ ನವೆಂಬರ್ನಲ್ಲಿ ಅಂತೂ ಇಂತೂ ಒಂದು ಬಹುದೊಡ್ಡ ಕುತೂಹಲಕಾರಿ ಘಟ್ಟಕ್ಕೆ ಬಂದು ನಿಂತಿದೆ. ಸೊ ಸಿಎಂ ವರ್ಸಸ್ ಡಿಸಿಎಂ ನಲ್ಲಿ ಯಾರು ಗೆಲ್ತಾರೆ? ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದ ಕನಸು ನನಸಾಗತ್ತಾ ಅಥವಾ ಬಿಜೆಪಿಗೆ ಬಂದು ಒಂದು ದೊಡ್ಡ ಶಾಕ್ ಕೊಡ್ತಾರಾ ಕಾಂಗ್ರೆಸ್ಗೆ ಅನ್ನುವಂತ ಒಂದು ವಿಚಾರ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಏನ್ ನಡೆದಿದೆ, ಏನೆಲ್ಲ ಆಗ್ಬೋದು? ಅದ್ರ ಮಧ್ಯೆ ರಾಹುಲ್ ಗಾಂಧಿ ಕೂಡ ನವೆಂಬರ್ ಅಲ್ಲಿ ಬರ್ತಾ ಇದ್ದಾರೆ ರಾಜ್ಯಕ್ಕೆ.
ಶ್ರೀಲಕ್ಷ್ಮಿ, ನವೆಂಬರ್ ಕ್ರಾಂತಿಯ ಅಖಾಡ ಈಗ ಹಂತ ಹಂತವಾಗಿ ಸಿದ್ಧವಾಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಂಥ ಹೊತ್ತಿನಲ್ಲಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಈ ಹಿಂದೆ ಸರ್ಕಾರ ರಚನೆಯಿಂದ ಹಿಡಿದು ಇಲ್ಲಿಯವರೆಗೂ ಆದಂತ ಎಡವಟ್ಟುಗಳ ಬಗ್ಗೆ ಒಂದಷ್ಟು ವಿಮರ್ಶೆಯನ್ನ ಮಾಡಿಕೊಂಡು ಈಗ ರಾಜಕೀಯ ಚದುರಂಗದಾಟವನ್ನ ಶುರು ಮಾಡಿರುವಂತದ್ದು. ಅತ್ತ DCM DK ಶಿವಕುಮಾರ್ ಅವರು ಬಹಿರಂಗವಾಗಿ ಯಾರು ಕೂಡ ಈ ವಿಚಾರಗಳನ್ನ ಚರ್ಚೆ ಮಾಡಬಾರದು ಅಂತ ಹೇಳಿದಾಗ್ಲೂ ಕೂಡ ಆಂತರಿಕವಾಗಿ ತಮ್ಮದೇ ಆದಂತ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರುವಂತದ್ದು. ಒಂದು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬೋದು, ಒಂದಷ್ಟು ನಾಯಕರೆಲ್ಲರೂ ಕೂಡ ಒಂದು ಕಡೆಗೆ ಹೈಕಮಾಂಡ್ ವಿಶ್ವಾಸ ಗಳಿಸುವಂತ ಪ್ರಯತ್ನ, ಮತ್ತೊಂದು ಕಡೆಗೆ ಯಾರು ಕೂಡ ಬಹಿರಂಗವಾಗಿ ಮಾತನಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡುವಂತ ಪ್ರಯತ್ನವನ್ನ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಈ ನಡುವೆ ಹೈಕಮಾಂಡ್ ಮನ ಗೆಲ್ಲುವಂತದ್ದು ಬಹಳಷ್ಟು ಒಂದಷ್ಟು ಇರುವಂತದ್ದು. ಯಾಕಂತಂದ ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಟೀಮ್ ಹೇಳ್ತಾ ಇರುವಂತದ್ದು ಏನಂತಂದ ಹೇಳಿದ್ರೆ ಶಾಸಕರ ಅಭಿಪ್ರಾಯವನ್ನ ಪಡೆದೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ DCM DK ಶಿವಕುಮಾರ್ ಅವರು ಒಂದು ಕಡೆಗೆ ಶಾಸಕರ ವಿಶ್ವಾಸ ಗಳಿಸುವಂತದ್ದು, ಸಚಿವರನ್ನು ವಿಶ್ವಾಸ ಗಳಿಸುವಂತದ್ದು, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಮನವೊಲಿಕೆಯೂ ಕೂಡ ಸಾಕಷ್ಟು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅವರನ್ನ ಒಂದು ವಿಶ್ವಾಸಕ್ಕೆ ಪಡೆದು ನಾವು ನಾಯಕತ್ವ ಪಡೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಅವರು ಇದ್ದಾರೆ. ಇದಕ್ಕೆ ಪೂರ್ವಕವಾಗಿ ಕಳೆದ ಕೆಲ ದಿನಗಳ ಹಿಂದೆ ಒಂದು ನಡೆದಂತ ಕಾರ್ಯಕ್ರಮದಲ್ಲಿ ನನಗೆ ಹಿಂದೆ DCM ಆಫರ್ ಇದ್ರೂ ಕೂಡ ನಾನು ಹೋಗಿರ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು, ಮತ್ತೆ ಪಕ್ಷದ ಕಾರ್ಯಚಟುವಟಿಕೆಗಳು ಅಂತ ಬಂದಾಗ ನಾನು ಶಿಸ್ತಿನ ಸಿಪಾಯಿ ಅನ್ನುವಂತ ಮಾತುಗಳನ್ನ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕ್ರಾಂತಿಯ ಕಿಡಿಗಳೇನಿದಾವೆ ಅದಕ್ಕೆ ಪೂರಕ ಮತ್ತು ಸಾಧಕ ಬಾಧಕಗಳ ಚರ್ಚೆಗಳು ಎರಡೂ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಈ ನಡುವೆ ರಾಹುಲ್ ಗಾಂಧಿ ಅವರನ್ನ ನವೆಂಬರ್ 19ಕ್ಕೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕರೆತರುವಂತ ಪ್ರಯತ್ನಗಳು ಕೂಡ ಈಗ DCM DK ಶಿವಕುಮಾರ್ ಅವರ ಒಂದು ವೇದಿಕೆಯಿಂದ ಈಗ ಸಿದ್ಧವಾಗ್ತಾ ಇರುವಂತದ್ದು. ಆದ್ರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಮಟ್ಟಿನ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳೀಗ ಮೂಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ.